ಯವ್ವ ಲಕ್ಷ್ಮಕ್ಕ ನಿನ್ ಸೊಸಿ ಏನದಳ ಯವ್ವ ಹೋಗ ನೀನ ಇನ್ನೊಂದು ನಾನು ಮಾತ್ರ ಸತ್ರು ನಿನ್ ಕೂಟಗ ನಿನ್ ಸೊಸಿ ಕೂಟ ಬರಂಗಲ್ಲವ ಯವ್ವ ನಾನು ಯವ್ವ ಲಕ್ಷ್ಮಕ್ಕ ಈ ವಿಜಯ ಹಣೆ ಬರ ನಾನು ಹೇಳಕ ಬಿಡು ಒಕ್ಕಳ ಈ ಪರತಿನ ಹೇಳ್ಕೊಂಡ್ ಬರ್ತಾಳ ಅಕ್ಕಿ ನೋಡಿ ಒಳ ಗಂಡನ ಹೇಳ್ಕೊಂಡ್ ಅಕ್ಕಳ ಈಕಿ ನೋಡಿದ್ರ ಸಿಟ್ಟು ಬಂದ್ಬಿಡುತ್ತೆ ಒತ್ತಗಿತ್ ಬಾ ಕತ್ಲಾಗಿತ್ ಬಾ ಮನಿ ಹೋಗಮ್ಮನ ಮತ್ತೆ ಹೊಡ್ಕೊಂತಾಳ ಮನ್ಯಾಗ ಅಂತೇಳಿ ಕರ್ಕೊಂಡ್ ಬರಕ್ ಹೋಗ್ಕಳ ಈಕಿ ನೋಡಿದ್ರ ಮಾವ ಬಾ ಮನಿಗೆ ಅಂತಂದು ಆಕಿ ನಿನ್ನ ಮಗನ ಹೇಳ್ಕೊಂಡ್ ಬರಕತ್ತಾಳ ನೋಡ್ಬೇಕು ಇವ್ರಿಬ್ರದ್ದು ಹೊಲ್ದಾಗ ಆಟನ ಹ್ಞೂ ಲಕ್ಷ್ಮಕ್ಕ ಇವಾಗ ಹೊತ್ತಾಗುತ್ತೆ ಯವ್ವ ನನ್ನ ಗಂಡನು ಒಂಥರ ಮೆಂಟಲ್ ಇದ್ದಂಗ ಹೊಡೆದಾಡ್ತೈತಿ ನಮ್ಗೆ ಏನೇನ ಒದರ್ತೈತಿ ಇವನಾಗ ಸಾಕಾಗ್ಬಿಟ್ಟಿರ್ತೈತಿ ಯವ್ವ ನಡ್ರಿ ಹೋಗೋಣ ಜಲ್ದಿ ಯಾವ ಜಕ್ಕರ ಏನ್ರಿಪ್ಪ ನೀವು ನನ್ನ ಗಂಡ ಇನ್ನೂ ಒಂದು ತಾಸು ಬಿಟ್ಟು ಬರ್ತಾನಂತ ಮಾವ ನನ್ನ ಗಂಡನ ಕೈಯೇ ಬಿಡುವಲ್ಲ ಅಲ್ಲಾಗ ಆ ಕೆಲಸ ಐತಿ ಈ ಕೆಲಸ ಐತಂತ ಆಮೇಲೆ ನಾನು ಅಪರೂಪಕ್ಕೆ ನನ್ನ ಗಂಡನ ಕೂಟ ಬಂದಿದ್ನಪ್ಪ ಎಲ್ಲ ಹೊಲ ಅಡ್ಡಾಡಿ ತೋರ್ಸಕತ್ತಿದ್ದ ನನ್ನ ಗಂಡ ಆ ಮೂಲಿ ಈ ಮೂಲಿ ಆ ಗಿಡ ಗಂಟಿ ಈ ಗಿಡ ಗಂಟಿ ನೋಡ್ಬೇಕ ಬೇಡ ಮತ್ತೆ ನಮ್ದ ಹೊಲ ಅಂತ ಗೊತ್ತಾಗಬೇಕ ಬೇಡ ಹಿಂದಗರ್ಸಿ ಯಾರ್ದಾರ ಹೊಲದ ನಮ್ಮ ಹೊಲ ಅಂತ ಹೋಗ್ಕೊಂಡ್ರೆ ಅದಕ್ಕೆ ತೋರ್ಸಾತಿದ್ದೆ ಒಂಚೂರು ನೋಡತ್ತಿದ್ದಪ್ಪ ನೀವು ನೋಡಿದ್ರೆ ಹೆಂಗ್ ಮಾಡ್ತೀರಿ ಹೋಗ ನೀನ ಮಂಜಳಾಗ್ಲಿ ನೀವು ಹೊಲ ನೋಡಕತ್ತಿದ್ರೆ ನೀ ಎಲ್ಲ ಆ ಕಂಟಿ ಈ ಕಂಟಿ ಅಂತಂದು ಆ ಗಿಡ ಈ ಗಿಡ ಅಂತಂದು ಹಿಂದೆ ನಡಿಕೊಂಡು ಬರೀ ಚುಮ್ಮ ಕೊಡೋದ್ರಾಗ ಆತವ ಯೋ ದೇವ್ರೇ ಲಕ್ಷ್ಮಕ್ಕನ ಮಗ ನಾಚ್ಕೊಂಡು ನೀರಾಗಿ ಈ ಸುಮ್ಮನೆ ನಮ್ಮ ಹೂದ ನಮ್ಮ ಅಪ್ಪದನ ಅಂತಿದ್ದೆ ನೀನ ಯಾಕೊಂಡು ಹೋಗಿದ್ದ ಅವ್ನು ಕಂಟ್ಯಾಗ ನಾನು ನೋಡಿದಂತ ತಿಳ್ಕೊಂಡೇನೆ ಅಯ್ಯೋ ದೇವ್ರೆ ನಮ್ಮ ಮಾವಗ ನಮ್ಮ ಅತ್ತೆ ಅದೇನು ಬುದ್ಧಿ ಕಲ್ಸಳ ಏನ ಹೆಣ್ಮಕ್ಳು ಕಂಡ್ರೆ ಆಗೋದಿಲ್ಲ ಅದ್ರಾಗು ಒಂಥರ ಮಾಡ್ತಾನ ಹೋಗ ನಾನೇ ಎಲ್ಲ ಕಲಿಸ್ಬಿಡ್ಬೇಕು ಈಗ ನಮ್ದು ಹೆಂಗಾಗೈತೆ ಅಂದ್ರೆ ಆ ಅಂತ ನಾನು ಎಲ್ಲ ಹೇಳ್ಕೊಡ್ಬೇಕಾಗೈತಿ ನನ್ನ ಪಜಿತಿ ಯಾರಿಗೆ ಹೇಳ್ಬೇಕು ಓ ದೇವ್ರೆ ಅದಕ್ಕೆ ಒಂದೊಂದ ಪಾಠ ಕಲ್ಸಕತ್ತಿದ್ದೆ ಹಳಿ ಮೇಷ್ಟ್ರಿ ಪಾಠ ಕಲಿಸಿ ಬನ್ನಿ ಅನ್ನದ್ಬಿಟ್ಟು ಈಗ ನಾನು ಹಳಿ ಮೇಡಮ್ ಅಂತ ನಾನು ಪಾಠ ಕಲ್ಸಕ್ ಹೋಗ್ಬೇಕು ಹಂಗಾಗೈತೆ ನನ್ನ ಕತಿ ಯಾರಿಗೆ ಹೇಳ್ಬೇಕು ನನ್ನ ಈ ಕತ್ತಿನ ಅಲ್ಲ ಆಡ್ಬಿಟ್ಟೆ ಪ್ಯಾಟ್ಯಾಗ ಒಬ್ಬಕ್ಕೆಲ್ಲ ಅಂತ 10 ಮಂದಿ ಕೂಟ ಹುಡುಗಿಯರ್ ಕೂಟ ಅಡ್ಯಾಡ್ತಿರ್ತಾರ ಮತ್ತು ಈ ಎಲ್ಲ ಮುಗಿಸಿರ್ತಾರ ಅಂತದನ್ನ ಎಲ್ಲ ನಂಬ್ಕೊಂಡು ಹುಡುಗಿಯರು ಮೋಸ ಹೋಗ್ತಾರ ನನ್ನ ಮಗನ ಏನೋ ಗೊತ್ತಿಲ್ಲ ಪ್ಯೂರ್ ಅದಂದ್ಲೇ ನನ್ನ ಮಗ ನಿನಗೆ ಸಿಕ್ಕನಂದ್ರೆ ಪುಣ್ಯ ನಿಂದ ಅಂತವನ ಸಿಕ್ಕಿದ್ರೆ ಗೊತ್ತಾಕೈತಿ ನಿನಗೆ ಅದಕ್ಕೆ ಅಲ್ಲ ಅತ್ತಿ ಪ್ಯಾಟ್ಯಾಗ ಅಷ್ಟು ಜನ ಹುಡುಗರಿದ್ರೆ ಒಳ್ಳೊಳ್ಳಾರ್ದಂಗೆ ನಿನ್ನ ಮಗನಿಂದ ಬೆನ್ನತ್ತಿ ನಾನು ನಿನ್ನ ಮಗನ ಮಾಡ್ಕೊಂಡಿದ್ದು ಇದ ಕಾರಣಕ್ಕೆ ನಾನು ಪ್ಯಾಟ್ಯಾಗ ಅಜಿಗೆ ಬಂದು ಹುಡುಗರು ಹೆಂಗ ಹುಡುಗಿಯರ್ ಕೊಟ್ಟಾಗ ಏನೇನೋ ಆಟ ಆಡಿ ಇದು ಮಾಡಿರ್ತಾರ ನೋಡಿ ನನಗೆ ಹುಡುಗರು ಅಂದ್ರೆ ಅಸಹ್ಯ ಅನ್ಸ್ಬಿಟ್ಟಿತ್ತು ಯಾವಾಗ ನಿನ್ನ ಮಗನ ನೋಡು ಇತ್ತಿಗೆ ಹಂಗೆಲ್ಲ ಗೊತ್ತಿಲ್ಲ ಅತ್ತ ಇನ್ನ ಎಲ್ಲ ಏನೂ ಗೊತ್ತಿಲ್ಲ ನನಗೆ ಹೆಂಗೆ ಬೇಕು ನಾನು ಕಲಿಸ್ಕೊಂಡ್ರತ್ತಂತಾನೆ ಎಲ್ಲ ಇದ್ದು ನಾನು ಬೇಕಾದಂಗೆ ಓದಿ ನಿನ್ನ ಮಗನಿಲ್ಲ ಅಂದ್ರೆ ಓದೋನ್ನ ಮಾಡ್ಕೋತಿದ್ದೆ ಈ ಮುಸುಡಿನ ಯಾಕೆ ಮಾಡ್ಕೊತಿದ್ದೆ ಈ ಒಂದು ಕಾರಣಕ್ಕೆ ಮಾಡ್ಕೊಂಡದ್ದು ಗೊತ್ತನತ್ತೆ ಓಹೋ ಅದಕ್ಕೆ ನಮ್ಮ ಲಕ್ಷ್ಮಕ್ಕನ ಮಗನ ನೋಡಿ ಬೆನ್ನತ್ತಿ ಅತ್ತಿ ನಿನ್ನ ಮಗನ ಮಾಡ್ಕೋತೀನಿ ಅಂತಂದು ಬೆನ್ನ ಹತ್ಬಿಟ್ಟೇನೆ ಹಂಗೆ ಅಯ್ಯೋ ಲಕ್ಷ್ಮಕ್ಕ ಅಲ್ಲಿ ಇಕ್ಕಿ ಬರಕತ್ತ ಅನ್ಸೂಯ ಅಂದ್ರೆ ಮೊನ್ನೆ ಅವತ್ತು ಹೊರಗೆ ಹಾಕಿದಲ್ಲ ಅವರ ಆಕಿನ ಬರಕತ್ತ ಅನ್ಸೂಯ ಕಟ್ಟಿಗೆ ಮಾಡಕ್ ಬಂದಿದ್ದೆ ಹೊಲಕ್ಕ ಹ್ಞೂ ರೀ ವಿಜಯಕರ ಮನ್ಯಾಗ ಕಟ್ಟಿಗೆ ಇದ್ದಿಲ್ರಿ ಅಕ್ಕ ಕಟ್ಟಿಗೆ ತೊಗೊಂಡು ಹೋಗೋಣ ಅಂತ ಬಂದೆ ನೀವೇನೋ ಹೊಲಕ್ಕೆ ಹೋಗಿದ್ರೇನ್ರಿ ಹ್ಞೂನವ ನಾನು ಸಸಿ ಹೊಲ ನೋಡಿದ್ದಿಲ್ಲಲ್ಲ ಅದಕ್ಕೆ ಆಕೆ ಹೊಲ ತೋರಿಸ್ದಂಗಾಗತ್ತೆ ನಾವು ಹಂಗೆ ಆಟಾಡ್ದಂಗಾಗತ್ತೆ ಅಂತ ಬಂದ್ವಿ ಕಟ್ಟಿಗೆ ಮಾಡಕ್ ಬಂದಿದ್ದೇನೆ ಯವ್ವ ಅನ್ಸೂಯ ಒಳ್ಳೆ ನಿಮ್ಮ ಮತ್ತೆ ನೀನು ಒಬ್ಬಕಿನ್ನ ಕಟ್ಟಿಗೆ ಮಾಡಕ್ ಬಿಟ್ಟಾಳಲ್ಲ ಯವ್ವ ಇನ್ನು ಬೆನ್ನತ್ ಬರ್ತಿದ್ಲ ನೀನು ಮತ್ತೇನಾರು ಅಂದ್ಗಿಂದಳ ಜಲ್ದಿ ಹೋಗ ಯವ್ವ ಕತ್ಲ ಹಾಕೊಂಡೈತಿ ಮತ್ತೆ ಗಡ್ಸಿ ನಿನ್ನ ಗಂಡ ಹುಚ್ಚುನಾಯಿ ಮತ್ತೇನಾರು ಹೋದ್ರಂಗೈತಿ ಹೌದಾ ಯವ್ವ ಸುಮ್ಮನೆ ಸಂಶಯ ಕಟ್ತೈತಿ ನಿನ್ನ ಗಂಡ ಮತ್ತೆ ಕತ್ಲಾದ್ನಾಗ ಇಟ್ಟಂತ ಯಾಕಂತ ನಮ್ಮ ಕೂಟ ಮಾತಾಡ್ಕೊಂತ ನಿಂತು ಹಿಂದಗಡ್ಸಿ ಮತ್ತೆ ನಿನಗ ಸುಮ್ಮನೆ ಮೈಮ್ಯಾಗ ಸುಮ್ಮನೆ ಏಟ್ಬುದ್ದು ಅವೇನು ಹೊಳೆ ಬರವಲ್ಲ ಏನಲ್ಲ ಸುಮ್ಮನೆ ಪಾಪ ನೀನು ಅನ್ಭವಿಸೋದು ನಾವು ಕಣ್ಣಲ್ಲಿ ನೋಡ್ಬೇಕಾಗತ್ತೆ ಯವ್ವ ಎಲ್ಲ ನೀವು ಸ್ವಲ್ಪ ಜಲ್ದಿನೇ ಬರ್ಬೇಕಿಲ್ಲ ಇಲ್ರಿ ಮನೆಯದೆಲ್ಲ ವಾರೆ ಮುಗಿಸಿ ಎಲ್ಲ ಆತ ಕುಂತಿದ್ನಿ ನಮ್ಮತ್ತೆ ಮನೆ ಕಟ್ಟಿಗೆಲ್ಲಿ ಎದಕ್ಕೆ ಕಲೆ ಕುಂತಿದ್ವು ತೊಗೊಂಬೋಗಂತಂದು ಕಳಿಸಿದ್ರಿ ಮತ್ತು ನನ್ನ ಗಂಡ ಈಗ ಬಂದು ಇನ್ನು ಗೊತ್ತಾಗೈತೆ ಬರಲಿಲ್ಲ ಅಂತ ಏನಾರ ನನಗೆ ಬಡ 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 ಮಾಡ್ಕೊಂಡು ಮನೆಗೆ ಹೊಂಟಿದ್ದು ನೋಡ್ರಿ ಅಲ್ಲ ಅನ್ಸೂಯಕ್ಕ ನಾನು ನಿಮ್ಗೆ ಕೇಳ್ದಂತೆ ತಪ್ಪು ತಿಳ್ಕೊಬೇಡ್ರಿ ಇಲ್ಲ ಹೇಳ್ರಿ ನಂಗೆ ನೀವು ಯಾರಂತ ಗೊತ್ತಾಗಲಿಲ್ಲ ಏಕಿನಿ ಗೊತ್ತಿಲ್ಲ ನಿನಗೆ ಲಕ್ಷ್ಮಕ್ಕನ ಸಸಿ ಮನೆ ಮದುವೆ ಆಯ್ತಲ್ಲ ನಿನಗೇನು ಗೊತ್ತಾಗಬೇಕು ಪಾಪ ಅವತ್ತು ನಿಮ್ಮ ಮತ್ತೆ ಬೇಕೇ ಬಂದಿದ್ಲವ ನಿನ್ನ ಗಂಡನೂ ಬಂದಿದ್ದ ನಿನ್ನ ಮನೆ ಬಿಟ್ಟು ಬಂದಿದ್ರು ಕರ್ಕೊಂಡ್ಬಂದಿದ್ರೆ ಗೊತ್ತಾಕಿತ್ತ ಪಾಪ ಏನು ಮಾಡೋಕತ್ತ ಈಕಿ ಲಕ್ಷ್ಮಕ್ಕನ ಸಸಿ ತಗೋ ಬೇರೆ ಯಾರಲ್ಲ ಹೌದ್ರಿ ಆರಾಮದಿರಲ್ರಿ ನೋಡಿಲ್ರಿ ನನ್ನ ಫಸ್ಟ್ ಟೈಮ್ ಅಲ್ಲ ಏನು ಅನ್ಕೋಬೇಡ್ರಿ ಇರ್ಲಿ ಬಿಡ್ರಿ ಅಕ್ಕಾರ ಅಲ್ಲ ಅದು ಪಾಪ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ ಅಲ್ಲ ನಾನು ನಿಮ್ಗೆ ಒಂದೇ ಕೇಳ್ತೀನಿ ಯಾಕೆ ನೀವು ಇಷ್ಟು ಅನ್ಭವಿಸ್ಕೊಂತ ಸುಮ್ಮನೆ ಇದೀರಿ ನಿಮ್ಗೇನು ಧೈರ್ಯ ಇಲ್ಲ ಅಥವಾ ನೀವೇನು ಕಾಡು ಮನುಷ್ಯರ ಏನು ಮೃಗಾನ ದನನ ಇಷ್ಟೆಲ್ಲ ಆದ್ರೂ ನೀವು ಮೂಕ್ ಬಸವನಗತಿ ಯಾಕೆ ಸುಮ್ಮನೆ ಇದೀರಿ ಅಂತ ಅದು ಅರ್ಥ ಆಗೋಲ್ತು ಮೊನ್ನೆ ಅವತ್ತು ರಾತ್ರಿನೇ ನನಗೆ ಸಿಟ್ಟು ಬಂದಿತ್ತು ಅವತ್ತು ನಿಮ್ಮನ್ನ ನಡ ರಾತ್ನ್ಯಾಗ ಅಂಗದ ನಿಂದ್ರಿಸಿ ತಾಯಿ ಮಗ ಬೆಚ್ಚ ಮಕ್ಕೊಂಡಿದ್ರಲ್ಲ ನೀವು ಇಷ್ಟೆಲ್ಲ ಅನ್ಬಿಸ್ಕೊಂಡು ಕಣ್ಣೀರು ಹಾಕೊಂಡು ನಿಂತಿದ್ರಿ ಆಮೇಲೆ ಗೊತ್ತಾಯ್ತು ನಿಮ್ಮ ಬಗ್ಗೆ ಎಲ್ಲ ನಮಗೆಲ್ಲ ಹೇಳಿದ್ರು ಎಷ್ಟೆಲ್ಲ ನಿಮ್ಗೆ ಕಾಟ ಕೊಟ್ರಂತ ಹಿಂದೆ ಮುಂದೆ ಯಾರೂ ಇಲ್ಲ ಅಂದ ಮಾತ್ರಕ್ಕೆ ಈಗ ನೀವು ಅನ್ಭವಿಸ್ಬೇಕಂತ ಏನಾರು ಐತೆ ಯಾಕಂದ್ರೆ ನಮ್ಗೆ ಧೈರ್ಯ ಇಲ್ಲ ಯಾಕೆ ಅವ್ರು ಕೊಟ್ಟಾಗ ಇದ್ರೇ ಜೀವನ ಹೊರಗೆ ಬಂದ್ರೆ ಜೀವನ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡ್ರೆ ಯಾಕೆ ನೀವು ಇಷ್ಟು ಅನ್ಸ್ಬೇಕು ಅದು ನನಗೆ ಅರ್ಥ ಆಗೋಲ್ತು ಏನು ಮಾಡೋದ್ರಿ ಹಿಂದೆ ಮುಂದೆ ಇಲ್ಲ ಮತ್ತು ಅದು ಸತ್ಯನೇ ಐತಿ ಈಗ ಹೆಣ್ಣು ಒಬ್ಬಕ್ಕೆ ಹೊರಗೆಲ್ಲೂ ಜೀವನ ಮಾಡೋಂಗಿಲ್ಲ ಎಲ್ಲ ಸಂಬಂಧಿಕರು ಎಲ್ಲಿ ನಮಗೆ ಹೊರಗೆ ಹಾಕಳ ಎಲ್ಲ ಮನೆ ಬಂದು ಸೇರ್ಕೊಂತಾಳ ಮತ್ತು ಈಕಿ ಖರ್ಚು ಈಕಿ ಮಕ್ಕಳದು ಎಲ್ಲಿ ನಾವು ನೋಡ್ಕೋಬೇಕು ಅಂತೇಳಿ ಮಾತಾಸೋದೆಲ್ಲ ಸತ್ತಾಳ ಬದುಕೇಳಂತ ಸೇರ್ತಿ ಹೊಳ್ಳಿ ನೋಡ್ಲಾರ್ದಂಗೆ ದೂರ ಸರ್ಕೊಂಡ್ಬಿಟ್ಟಾರೆ ಇನ್ನು ನನಗಂತೂ ಯಾರಿಲ್ಲ ಅವು 2 ಮಕ್ಕಳು ನನ್ನ ಗಂಡ ಇಲ್ಲ ಬರ್ಚಟ್ಟಾದವು ನನ್ನ ಅವಶ್ಯಕತೆ ಅತ್ತಿಗಿಲ್ಲ ನನಗೆ ಬೇಕಿಲ್ಲ ನಮ್ಮ ಅತ್ತಿಗೆ ನನ್ನ ಕಾಲಂ ಕಸ ನಾನು ಈಗ
ಎರಡೊತ್ತು ತಿಂದು ನನ್ನ ಮಕ್ಕಳನ್ನ ಬದುಕಿಸ್ಕೊಂಡದೀನಿ, ಅದಕ್ಕೆ ಮನೆ ಕೆಲಸ ಮಾಡಕತ್ತೀನಿ. ಆಳಿಗಿಂತ ಅತ್ತತ್ತಾಗಿದ್ದೀನಿ, ಅದಕ್ಕೂ ಬೆಲೆ ಇಲ್ಲ ನನ್ನ ಜೀವನಕ್ಕೆ. ಆದರೆ ಮಕ್ಕಳ ಸಲ ಬದುಕಬೇಕಲ್ಲ ಅಂತಂದು ಬದುಕಾಕತ್ತೀನಿ ನೋಡ್ರಿ. ಅದು ಇಷ್ಟಿದ್ದು ಯಾಕೆ ನೀವು ಅನ್ಭವಿಸ್ಬೇಕು? ಬೇಡ, ಬಿಟ್ಟು ನೀವು ಎಲ್ಲರ ಬೇರೆ ಕಡೆ ಒಂದು ಮನೆ ಮಾಡ್ಕೊಂಡಿರ್ಬೋದು. ಇವತ್ತಿನ ಕಾಲದಾಗ ಬೇಕಾದಂಗೆ ಹೊರ ದುಡಿಬೋದು, ಬೇಕಾದ್ ಮಾಡ್ಬೋದು. ನಿಮ್ಮ ಅಷ್ಟಕ್ಕೆ ನೀವು ಇರ್ಬೋದು. ಯಾಕೆ ನಡ್ಕ ಅನ್ಬಿಸ್ತೀರಿ? ಗಂಡ್ಮಕ್ಳಿದ್ರೆ ಜೀವನ, ಗಂಡ್ಮಕ್ಳಿಲ್ಲ ಅಂದ್ರೆ ಬದುಕಾಗಲ್ಲ ಅಂತ ಯಾರು ಹೇಳಿದ್ರು? ಹೆಣ್ಣು ಬೇಕಾದಂಗೆ ಬದುಕಿ ತೋರಿಸ್ಬೋದು ಇವತ್ತು. ಆದರೆ ಹೆಂಗೆ ಹೊರಗೆ ಹೋಗೋಕೆ ಹೇಳ್ರಿ? ನನ್ನ ಗಂಡ ಎಲ್ಲಿದ್ರೆ ಬಿಡ್ತಾನ, ಅಲ್ಲಿ ಬಂದು ಬಡಿತಾನ, ಬೈತಾನ, ಎಲ್ಲಿದ್ರು ನಂಗೆ ನೆಮ್ಮದಿ ತಿರುಗಿಸ್ಕೊಡಂಗಿಲ್ಲ ಅಂತ. ಅದು ನಾನು ಅದನ್ನು ಬಿಟ್ಟು ಎಲ್ಲಿ ಇರ್ತೀನಿ? ಎಲ್ಲರೂ ಬಂದು ಬಾಯ್ ಮಾಡೋದು, ಹೊಡೆಯೋದು ಮಾಡೋದು. ನಾನು ಮಂದ್ಯಾಗಿನ ಮರೆಯೋದು ಗೊತ್ತಾ? ಮನ್ಯಾಗ ಈಗ ಹೊಡ್ಸ್ಕೊಂಡು ಸಾಕಾಗಿದ್ರೆ ಇನ್ನು ರೋಡ್ನಾಗ ಬೇರೆ ಹೊಡ್ಸ್ಕೊಳ್ಳ ನಾನು. ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿನಿ. ಈಗ ನನಗೆ ಹೆಂಗೆ ಬಿಡೋಕ್ಕಾಗುತ್ತೆ? ಅದು ಕಟ್ಕೊಂಡ್ಬಿಟ್ಟಿನಿ. ಬಿಡೋಕ್ಕಂತ ಸಾಧ್ಯ ಇಲ್ಲಲ್ಲ. ಯಾಕೆ ಬಿಡೋಕ್ಕೆ ಸಾಧ್ಯ ಇಲ್ಲ? ಕಾನೂನಿಗೆ ಹೋಗಿ ಹೇಳಿದ್ರೆ ಎಲ್ಲ ಬಿಡಿಸ್ತಾರೆ. ಕಾನೂನು ಪ್ರಕಾರ ನೀನು ಏನೇನೋ ಇದನ್ನು ಎಲ್ಲ ಬಿಗಿ ಬಂದು ಮಾಡ್ಕೋಬೋದು. ಅದು ನಿನ್ನ ಸನೇಕಲ್ಲ, ನಿನ್ನ ನೆಳ್ಳ ಸತ್ಯಕ್ಕೂ ತುಳಿಲಾರ್ದಂಗೆ ಕಾನೂನು ನಿನ್ನ ರಕ್ಷಣೆ ಕೊಡುತ್ತೆ. ನೀನು ಯಾಕೆ ಅದಕ್ಕೆ ಹಂಚ್ಕೊಂತಿದ್ದಿ? ಆದರೆ ಅದನ್ನೆಲ್ಲ ಮಾಡೋರು ಯಾರ್ರಿ? ನನಗೆ ಅಷ್ಟು ಮಾಡೋಷ್ಟು ರೊಕ್ಕಿಲ್ಲ, 1 ರೂಪಾಯಿನೂ ಇಲ್ಲ. ಮತ್ತು ಇನ್ನು ನನಗೆ ಹಿಂದೆ ಮುಂದೂ ಯಾರೂ ಇಲ್ಲ. ಇದನ್ನೆಲ್ಲ ಯಾರು ಮಾಡ್ಕೊಡ್ತಾರೆ ನನಗೆ? ಆಮೇಲೆ ಹೊರಗೆ ಹೋದ್ಮೇಲೆ ನನ್ನ ಜೀವನ ಹೆಂಗೆ ರೀ ಅಕ್ಕರ? ನೀವೇ ಹೇಳ್ರಿ. ಗಂಡು ಮಕ್ಳು ದುಡ್ಡು ತಂದು ಹಾಕ್ತಾರೆ, ಅಣ್ಣ ತಮ್ಮ ಅದಾರ ನೋಡ್ಕೊತಾರೆ ಅನ್ನಕ್ಕೆ ನನಗೆ ಯಾರು ಕೆಲಸ ಕೊಡ್ತಾರೆ ರೀ? ಎಲ್ಲಿ ನನಗೆ ದುಡಿಬೇಕು? ನಮ್ಮ ಮನ್ಯಾಗ ನಮ್ಮ ಅಪ್ಪ ನಮ್ಮ ಒಂದು ಎದಿಸ್ರಿ ಒಂದು ಅಕ್ಷರ ಕಲಿಸ್ಲಿಲ್ಲ ನನಗೆ. ಒಂದಿಲ್ಲ, ನನ್ನ ಜೀವನಕ್ಕೆ ಏನಿಲ್ಲ, ವಿದ್ಯೆನೂ ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೊಬ್ರ ಕೈಯಾಗ ಹಾಳಾಗಿ ದುಡಿಯೋದಂದೇ ನನ್ನ ಹಣೆ ಬರ ಬಳಗತ್ತಿ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಅದನ್ನೆಲ್ಲ ಮುಂದೆ ನೋಡ್ಕೊಳ್ಳೋಣ. ನೀನು ಬದುಕೋದು ಬಿಡೋದು ಅದನ್ನು. ಆದರೆ ನಿನ್ನ ಮನಸ್ಸು ಮಾಡಿದರೆ ಇವತ್ತು ನಿನಗೆ ಗಂಡ ಬೇಡ, ನಾನು ಎಲ್ಲರೂ ನಾನು ಒಬ್ಬಕ್ಕೆ ಬದುಕೊಂತೀನಿ ಅದರಿಂದ ಅಂತ ನೀನು ನಿರ್ಧಾರ ತೊಗೊಂಡು ಬೇರೆ ತೊಗೋದು ನನಗಿತ್ತಂದ್ರೆ ನಾನು ಅದಕ್ಕೆ ನಿನ್ನ ಗಂಡನಿಂದ ನಾನು ಬಿಡುಗಡೆ ಮಾಡಿಸ್ತೀನಿ. ನೀನು ಸ್ವತಂತ್ರವಾಗಿ ಬದುಕ್ಬೋದು. ನಿನ್ನ ಮಕ್ಕಳು ಕೊಟ್ಟ ನೀನು ಆರಾಮ್ ಚಂದ ಜೀವನ, ನೆಮ್ಮದಿ ಜೀವನ ಮಾಡ್ಬೋದು. ಸಾಯೋವರೆಗೂ ಯಾಕೆ ನೀನು ಈ ಕಷ್ಟನೂ ಅನುಭವಿಸ್ಬೇಕು? ಇಲ್ಲ ನೀನು ಸಾಯೋವರೆಗೂ ನೆಮ್ಮದಿ ಇಲ್ಲ, ಇಲ್ಲ ನಿನ್ನ ಗಂಡ ನಿನ್ನ ಅತ್ತಿ ಸಾಯೋವರೆಗೂ ನೆಮ್ಮದಿ ಇಲ್ಲ. ಇದ್ರಾಗ ಯಾವುದಾದ್ರೂ ನಿನಗೆ ನೆಮ್ಮದಿ ಜಲ್ದಿ ಸಿಗೋದೇ ಇಲ್ಲ. ನೀ ಸತ್ರಂತೂ ನಿನ್ನ ಮಕ್ಳು ಅನಾಥರಾಗ್ತಾರೆ. ನಿನ್ನ ಗಂಡ ಇನ್ನು ಬೇಕಾದಂಗೆ ಗಟ್ಟಿಮುಟ್ಟನ, ಅವ್ನು ಸಾಯೋದಂತೂ ದೂರದ ಮಾತು. ನೀನು ಸತ್ರು ಅವ್ನು ಸಾಯ್ತಾನೆ ಇಲ್ಲ ಗೊತ್ತಿಲ್ಲ. ಹಂಗಿದ್ಮೇಲೆ ನಮಗೆ ಅನ್ನೋದು ಕನಸಿನ ಮಾತಾಗುತ್ತೆ. ಆದರೆ ಇದ್ರ ಅನುಭವಿಸ್ಕೊಂತ ಇದ್ದು ನಿನ್ನ ಮೆತ್ತಗಾಗ್ತಿದ್ದಿ, ನಿನಗಿಲ್ಲ ಬರದ್ದು ಚಿಂತೆ, ಜಡ್ಡು, ರೋಗ. ಮಕ್ಕಳು ಬೆಳೆ ತನಕ ನಿನಗೆ ಇರ್ತೀಯಾ? ಅದು ಸಾಧ್ಯನೇ ಇಲ್ಲ. ಮಕ್ಕಳು ಹೆಂಗೆ ಬೆಳೆಸ್ತೀವಿ ಇಂಥವ್ರ ಕೈಯಾಗ? ನಿನ್ನ ಮಕ್ಕಳು ಚಂದ ಜೀವನ ರೂಪಿಸೋಕ್ಕಾಗತ್ತಾನೆ? ಅದನ್ನೂ ಸಾಧ್ಯ ಇಲ್ಲ. ಈಗ ನೀನು ನಿರ್ಧಾರ ಮಾಡಬೇಕು. ಒಂದು, ನನ್ನ ಮಕ್ಕಳ ಸಲ ನಾನು ಗಟ್ಟಿದೇರೆ ಮಾಡ್ಕೊಂಡು ನಾನು ಹೆಂಗೋ ಒಂದು ನನ್ನ ಮಕ್ಕಳನ್ನ ಬೆಳೆಸ್ಬೇಕು, ನಾನು ಹೊರಗೆ ಬರಬೇಕು ಈ ಸಂಕಟದಿಂದ. ನಾನು ಹೆಂಗಾರ ನನ್ನ ಮಕ್ಕಳ ಸಲ ಜೀವನ ಮಾಡಿ ನನ್ನ ಮಕ್ಕಳದ್ದು ಜೀವನ ರೂಪಿಸ್ತೀನಿ. ನನ್ನ ದೃಢ ನಿರ್ಧಾರ ನೀವು ಮಾಡಿದರೆ ನಾನು ಅದಕ್ಕೊಂದು ಏನಾದರೂ ಮಾಡ್ತೀನಿ. ಹೌದು ಅನ್ಸೂಯ, ಪಾರ್ವತಿ ಹೇಳಕತ್ತಿದ್ದು ನನಗೂ ಯಾಕೆ ಸರಿ ಅನ್ಸಕತ್ತೈತಿ. ಅಲ್ಲ, ಎಲ್ಲರೂ ಬದುಕಲ್ಲ. ಈ ಮದುವೆ ಆಗಿ 1 ತಿಂಗಳಿಗೂ 1 ವರ್ಷಕ್ಕೂ 2 ವರ್ಷಕ್ಕೂ ಗಂಡು ಸತ್ತಿರ್ತಾನೆ. ಒಂದೊಂದ್ಸಲ ಮಕ್ಕಳಾಗಿರ್ತಾವೆ, ಒಂದೊಂದ್ಸಲ ಮಕ್ಕಳಿಲ್ಲ, ಒಂದೊಂದಂತೂ ಅದೇ ಹೊಟ್ಟೆಗಿರ್ತಾವೆ, ಇಲ್ಲ ಬಗ್ಲಾಗಿರ್ತಾವೆ, ಇಲ್ಲ ಕೂಸಿರ್ತಾವೆ, ಗಂಡು ಸತ್ತಿರ್ತಾನೆ. ಅಂಥದ್ದು ಜೀವನ ಮಾಡ್ಕೊಂಡಿರ್ತಾರಿಲ್ಲ. ನೋಡ್ಬೇಕು. ಬೇಡ, ಅದು ಬೇಡ. ಭಿಕ್ಷೆ ಬಿಡೋರು ನೋಡು, ಏನು ಬನ್ನಿ ಕೂಸಿನ ಕಟ್ಕೊಂಡು ಭಿಕ್ಷೆ ಬಿಡ್ತಿರ್ತಾರೆ, ಮಕ್ಕಳ ಜಪ ಮಾಡ್ಕೊಂಡು ಮಾಡ್ತಾರಿಲ್ಲ. ಅದಕ್ಕಿಂತ ಹತ್ತತ್ತಲ್ಲ. ಜೀವನ ಹೆಂಗೋ ಒಂದು ಪಾಠ ಕಲಿಸುತ್ತಾ, ಹೆಂಗೋ ಒಂದು ರೂಪಿಸ್ಕೊಳಕ್ಕಾಗತ್ತೆ. ಆದರೆ ಇನ್ನು ಯಾಕೆ ಅನ್ಭವಿಸ್ಕೊಂತ, ಯಾಕೆ ಇಷ್ಟು ನಡ್ಕ ಅನ್ಭವಿಸ್ತಿ? ಒಂದು ಸಲ ಬೇರೆ ಮಾಡು. ನಾನು ಹೆಂಗಾದ್ರೂ ಬದುಕೋತೀನಿ, ಭಿಕ್ಷೆ ಬೇಡೋದು, ನನ್ನ ಮಕ್ಕಳನ್ನ ಜೋಪಾನ ಮಾಡ್ತೀನಿ, ನಿನ್ನ ಕೈಯಾಗ ನನಗೆ ಕಷ್ಟ ಅನ್ಭವಿಸೋದಿಲ್ಲ ಅಂತ ನಿರ್ಧಾರ ಮಾಡು. ಹೌದವ ಅನ್ಸೂಯ, ನನಗಂತೂ ನಿನ್ನ ಬಡಿಯೋದು ಒದೆಯೋದು ಯವ್ವ ನಿನ್ನ ಚಿರಾಟ ಹೊಟ್ಟೆ ಕಳ್ಕಿತ್ತು ಬರ್ತಾವ. ಎಲ್ಲಿ ದಿನ ಬಡ್ದು ಒಂದು ದಿವಸ ನೀನು ಸತ್ತೋದ್ರೆ ನಿನ್ನ ಮಕ್ಕಳು ಯಾರು ನೋಡ್ತಾರೆ? ಅದನ್ನು ವಿಚಾರ ಮಾಡು. ಕೊಲ್ಲಕ್ಕೂ ಏಸಲ್ಲ ನಿನ್ನ ಗಂಡ ನಿಮ್ಮ ಅತ್ತಿ. ಹಂಗೆ ಜೀವ ಹೋದ್ರೆ ನಿನ್ನ ಮಕ್ಕಳ ಪರಿಸ್ಥಿತಿ ಏನು? ನೀನಿದ್ರೆ ನೋಡ್ಕೊತೀನಿ ನಿನ್ನ ಮಕ್ಕಳನ್ನ. ನೀನೇ ಇಲ್ಲದ ನಿನ್ನ ಮಕ್ಕಳು ಬೀದಿ ಭಿಕ್ಷೆ ಬಿಡಕ್ಕೆ ಹೋಕ್ಕವು. ಅದನ್ನು ವಿಚಾರ ಮಾಡು. ಇಲ್ಲ ನೋಡು, ಗಟ್ಟಿ ಧೈರ್ಯ ಮಾಡು. ಆಕಿ ಪಾರ್ವತಿ ಏನೋ ಮಾಡ್ತಂತಾಳ, ಅನ್ನ ಮುಂದಿನ ಆಕಿ ನೋಡ್ಕೊತಾಳ. ಹ್ಞೂನವ ಅನ್ಸೂಯ, ಆಕಿ ನನ್ನ ಸೊಸಿ ಏನೋ ಓದಾಳವ. ಅದೇನೋ ಏನೋ ಓದಿಯಲ್ಲ ಹೇಳಾಕಿಗೆ. ನಾನು ಲಾ ಓದೀನಿ, ನನಗೆ ಎಲ್ಲ ಗೊತ್ತು. ಯಾರಿಗೆ ಯಾವಾಗ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಗೊತ್ತು, ಯಾರ್ಯಾರು ಹೆಂಗೆ ಬಗ್ಗೆ ಬಡಿಬೇಕಂತನೂ ಗೊತ್ತು. ನೀನು 1 ರೂಪಾಯಿ ನನಗೆ ಖರ್ಚು ಮಾಡಿ ಕೊಡೋಕೋಬೇಡ. ನಾನು ವಿದ್ಯೆ ಕಲ್ತೀನಿ. ನನಗೇನು ನಮ್ಮ ಅತ್ತೆ ಮನೆಯಾಗ ನಾನು ಆ ದುಡ್ಡು ತಂದು ಅದರಲ್ಲಿಂದನೇ ಜೀವನ ನಡಿಬೇಕಂತ ಏನಿಲ್ಲ. ನಮ್ಮ ಮನೆಯಾಗ ಬೇಕಾದಂಗೆ ಐತಿ. ನಿನಗೆ ನಾನು ಹಂಗೆ ಪುಕ್ಷೆಟ್ಟೇನೆ ವಿದ್ಯೆ ಓದೀನಿ. ಆ ವಿದ್ಯೆಯಿಂದ ನಿನಗೊಂದು ಸಹಾಯ ಮಾಡ್ತೀನಿ. ಕಷ್ಟಗಿರೋರಿಗೆಲ್ಲರಿಗೂ ನಾನು ಸಹಾಯ ಮಾಡ್ತೀನಿ. ಅದ್ರ ಬಗ್ಗೆ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ. ನೀನಾಗೆ ಗಟ್ಟಿದೇರೆ ಮಾಡಿ ನಾನು ಎಲ್ಲದಕ್ಕೂ ರೆಡಿ ಅದೀನಿ ಅಂತಂದ್ರೆ ನಾನು ಕೇಸ್ ಹಾಕ್ತೀನಿ. ನಾನು ನಿನ್ನ ಗಂಡ ಬುದ್ಧಿ ಕಲಿಸ್ತೀನಿ. ನಿನ್ನ ಗಂಡ ನಿನ್ನ ಸನಿಗೆ ಬಲಾರ್ದಂಗೆ ಮಾಡ್ತೀನಿ. ಮುಂದೆ ನಿನ್ನ ಜೀವನಕ್ಕೆ ಏನು ಆಧಾರ ಮಾಡ್ಕೊಡ್ಬೇಕು ಅವ್ರ ಕಡೆಯಿಂದಾನೇ ಮಾಡಿಸ್ತೀನಿ. ನೀನು ಅದ್ರ ಚಿಂತೆ ಬಿಟ್ಬಿಡು. ನೀವು ಅನ್ನೋದಷ್ಟೇ ನೋಡು. ಅಲ್ರಿ ಯಾಕರ ನೀವು ಹೇಳೋದೆಲ್ಲ ನನಗೆ ಮನಸ್ಸಿನಾಗ ಐತಿ. ಯಾವಾಗ ಅವ್ರಿಂದ ಹೊರ ಬಂದೇನೋ ಅನ್ನಂಗೆ ಐತಿ. ಆದರೆ ಹೊರ ಬಂದ್ಮೇಲೆ ನನ್ನ ಮಕ್ಕಳನ್ನ ಹೆಂಗೆ ಜೋಪಾನ ಮಾಡ್ಕೊಳ್ದೆ ಯಾಕರ? ಕೈಯಾಗ ಕೆಲಸ ಇಲ್ಲ, ಕೈಯಾಗ 1 ರೂಪಾಯಿ ಇಲ್ಲ, ಹೆಂಗೆ ಮಾಡ್ಬೇಕ್ರಿ? ನೀನು ಯಾಕೆ ಕೈಯಾಗ ಹಾಕಿಲ್ಲ ಅಂತ ಚಿಂತೆ ಮಾಡ್ತಿ? ನಿನ್ನ ಗಂಡನ ಮನೆಯಾಗ ಐತಲ್ಲ ಆಸ್ತಿ, ಅದು ನಿನಗೆ ಬಂದೇ ಬರುತ್ತಾ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಅದನ್ನೆಲ್ಲ ನಾನು ನಿನ್ನ ಹೆಸರಲ್ಲೇ ಬರಂಗೆ ಮಾಡ್ತೀನಿ, ನಿನ್ನ ಮಕ್ಳಿಗೆ ಬರಂಗೆ ಮಾಡ್ತೀನಿ. ಅವ್ರು ಕೊಡಲೇಬೇಕು, ಕೊಡಲಿಲ್ಲ ಅಂದ್ರೆ ಒದ್ದು ಹಾಕ್ತಾರೆ ಪೊಲೀಸರು. ನಿನಗೆ ಯಾಕೆ ಅದ್ರ ಚಿಂತೆ? ನೀನು ನೆಮ್ಮದಿ ಬದುಕಬೇಕು ಅನ್ನೋದು ನಿಶ್ಚಿಂತೆಗೆ ಇರಬೇಕು. ನನ್ನ ಮಕ್ಕಳು ಕೊಟ್ಟ ನಾನು ಜೀವನ ಮಾಡ್ಬೇಕು ಅನ್ನಂಗಿತ್ತಂದ್ರೆ ಧೈರ್ಯ ಮಾಡ್ಬೇಕಷ್ಟೇ. ಹೌದ್ರಿ ಯಾಕರ ರೊಕ್ಕ ಬರ್ತೇನ್ರಿ ನನಗೆ? ಹಂಗಾದ್ರೆ ಸಾಕ್ರಿ ಯಾಕರ. ಎಲ್ಲಾರ ಒಂದು ಕಡೆ ಗುಡ್ಸ್ಲ ಹಾಕ್ಕೊಂಡು ಅದ್ರ ನೆಮ್ಮದಿಯಿಂದ ಬದುಕ್ತೀನಿ. ಅಷ್ಟು ಧೈರ್ಯ ಮಾಡು. ಮುಂದಿಂದೆಲ್ಲ ಆಕೆಗೆ ಬಿಡು. ನೀನು ಹ್ಞೂ ಅಂತೇಳು, ಆಕೆ ಏನು ಮಾಡ್ಬೇಕು ಅದು ಮಾಡ್ತಾನೆ. ಆಯ್ತು ರೀ ಅಕ್ಕರ, ಏನು ಮಾಡ್ತೀರಿ ಮಾಡಿರಿ. ಅದೇನಾಗುತ್ತೆ ಆಗೇ ಬಿಡಲಿ. ನಾನು ನನ್ನ ಮಕ್ಕಳು ಬದುಕಕ್ಕೊಂದು ದಾರಿ ಆಗುತ್ತೆ. ಎಲ್ಲೋ ದೇವ್ರ ನಿಮ್ಮನ್ನು ನನ್ನ ಕಷ್ಟ ನೋಡ್ಲಿಕ್ಕೆ ಕಳ್ಸೋಣ ಅನ್ಸುತ್ತೆ. ಲಕ್ಷ್ಮಕ್ಕನ ಸೊಸೆಯಾಗಿ ಪುಣ್ಯ ಬಂತ್ರಿ. ಏನಾದರೂ ಒಂದು ಮಾಡಿ ಹೆಂಗಿದ್ರೆ ಸರಿ. ನಾನು ನಾಳೆನೇ ಕೋರ್ಟಿಗೆ ಹೋಗಿ ನಾನು ನೋಟಿಸ್ ಕಳಿಸ್ತೀನಿ ನಿನ್ನ ಗಂಡಗ ನಿಮ್ಮ ಅತ್ತಿಗೆ. ನೀನು ಅಲ್ಲಿವರೆಗೂ ಏನೋ ಬಾಯ್ ಬಿಡಬೇಡ.
ನೋಟಿಸ್ ಕಳಿಸಿದ್ಮ್ಯಾಗ ನಿನಗೇನಾದರೂ ಅವ್ರು ಟಾರ್ಚರ್ ಕೊಡ್ಬೋದು. ಅದೇನು ಕಳಿಸಿದಿ, ಯಾರು ಕೊಟ್ಟ ಕಳಿಸಿದಿ, ಏನು ಮಾಡಿದಿ ಅಂತಂದು. ಬೇಕಿದ್ರೆ ಇವತ್ತೊಂದು ದಿವಸ ನಿಮ್ಮ ಮನೆಯಾಗಿರು, ನಾಳೆ ನೋಟಿಸ್ ಬರುತ್ತಾ ಅನ್ನೋ ಹೊತ್ತಿಗೆ ನಮ್ಮ ಮನೆಗೆ ಬಂದ್ಬಿಡು. ನೋಟಿಸ್ ಬಂದು ನಮ್ಮ ಮನೆಯಾಗ ಅಂತೇನು ನಿಮ್ದೆಲ್ಲ ಕೇಸ್ ನಿಕಾಲಿ ಆಗೋವರೆಗೂ ನಮ್ಮ ಮನೆಯಾಗೆ ಇರು. ಕೇಸ್ ಯಾವಾಗ ನಿನ್ನ ತಾಮ ಆಸ್ತಿ ನಿಂದೆಲ್ಲ ಕೊಡುತ್ತೆ ನೋಡು, ಅವಾಗ ನಿನ್ನ ಪಾಡಿ ನೀನು ಸಪ್ರೇಟ್ ಹೆಂಗಿರ್ಬೇಕು ಏನಂತ ನಾ ಹೇಳ್ತೀನಿ. ಹ್ಞೂನವ, ನನ್ನ ಸೊಸೆ ಹೇಳೋದು ಕರೆ ಐತಿ. ನಮ್ಮ ಮನೆಗೆ ನೀನೇನು ಹೆಂಗಿರ್ಬೇಕು ಏನು ಅಂತ ಏನೂ ಚಿಂತೆ ಮಾಡಬೇಡ. ನೀನು ನನ್ನ ಒಬ್ಬ ಮಗಳಿದ್ದಂಗೆ, ನನಗಂತೂ ಮಗಳಿಲ್ಲ, ನೀನೊಬ್ಬ ಮಗಳಿದ್ದಂಗೆ. ನೀನು 2 ಮಕ್ಕಳನ್ನ ಕರ್ಕೊಂಬ, ನಮ್ಮ ಮನೆಯಾಗ ಇರು. ಇವತ್ತೊಂದು ದಿವಸ ಹೋಗಿ ಸುಮ್ಮನೆ ಇದ್ಬಿಡು, ಏನೂ ಎತ್ತಕ್ಕೆ ಹೋಗ್ಬೇಡ. ನಾಳೆ ಸುಮ್ಮನೆ ನಿನ್ನ ಮಕ್ಕಳನ್ನ ಒಬ್ಬ ಅರಿವಿ ಎಲ್ಲ ತೊಗೊಂಡು ಅವ್ರಿಗೆ ಗೊತ್ತಿಲ್ಲ ನಮ್ಮ ಮನೆಗೆ ಬಂದಿರು. ನೋಟಿಸ್ ಏನು ಹೋಗುತ್ತಲ್ಲ ಅವಾಗ ಅವ್ರು ನೀನು ಹುಡುಕ್ತಾರ, ನೀನು ತಲದಿ ಅಂತ ಬರ್ತಾರೆ. ಅವಾಗ ನನ್ನ ಸೊಸೆ ಅದಕ್ಕೇನು ಉತ್ತರ ಕೊಡಬೇಕು ಕೊಡ್ತಾಳೆ. ಆಕೆಲ್ಲ ಮಾಡ್ತಾಳೆ. ಆಕೆ ಓದ್ಯಾಳ, ನಮ್ಗೆ ಆಕೆ ಓದಿಲ್ಲವ, ಅದೇನನ್ನ ಮಾಡ್ಯಾಳ ಆಕಿ. ನಾವು ಏನಾರ ಅದಕ್ಕೆ ಮಾಡ್ತೀವಿ. ಅದೇನಾರ ಬರಲಿ, ಅವ್ರು ಏನಾರ ಅನ್ಲಿ, ಏನಾರ ಜಗಳ ಆಡಲಿ, ಆಕೆ ಎಲ್ಲ ಮಾತಾ ನಮ್ಮ ಗೌಡ್ರದಲ್ಲ, ಅವರು ಬೇಕಾದಂಗೆ ಉತ್ತರ ಕೊಡ್ತಾರೆ. ಎಲ್ಲರಿಗೂ ಸಾಕಾಗಿ ಹೋಗೈತಿ ನಿಮ್ಗೆ ಓಡಾಟ ನೋಡಿ. ಏನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಯಾರ್ಯಾರೆಲ್ಲರೂ ಓಣಾಗಲ್ಲ ಊರಾಗ ಉತ್ತರ ಕೊಡ್ತಾರೆ. ಅಷ್ಟು ಮಾಡಿ ಬೇರೆ ಮಾಡು. ಇವತ್ತೊಂದು ದಿವಸ ರಾತ್ರಿ ಸುಮ್ಮನೆ ಮಕ್ಕೋ, ಮುಂಜಾನೆ 2 ಹುಡುಗರು ಕಟ್ಕೊಂಡು ಬಂದ್ಬಿಡು ನಮ್ಮ ಮನೆಗೆ. ಆದ್ರಿ ಲಕ್ಷ್ಮಕ್ಕರ, ಯಾವ ಜನದಾಗ ನನಗೆ ತಾಯಿ ಅಕ್ಕ ತಂಗಿಯರಾಗಿದ್ರೆ ಏನು, ನನಗೆ ಇವತ್ತೆಲ್ಲ ಒಳ್ಳೇದು ಅಂತಂದ್ರೆ ನಿಮ್ಲಿಂದನೇ ರೀ. ಮನೆಯಾಗ ಇಟ್ಕೊಂಡು ಅನ್ನ ಹಾಕಿ ಜೋಪಾನ ಮಾಡಿದೆ ಅಂತಂದ್ರೆ ಯಾರು ಮಾಡ್ತಾರೆ ಇವತ್ತಿನ ಕಾಲದಾಗ? ಮನೆಗೆ ಬಂದ್ರೆ ಯಾರು ಅಯ್ಯೋ ಒಂದು ತನ್ನ ಖರ್ಚಾಗತ್ತಾ, ಒಂದು ಕಪ್ ಚಹಾ ಖರ್ಚಾಗತ್ತಾ ಅಂತ ವಿಚಾರ ಮಾಡ್ತಾರೆ. ಅಂಥದ್ದು ನೀವು ನನ್ನ ಮನ್ಯಾಗ ಕಟ್ಕೊಂಡು ಜೋಪಾನ ಮಾಡ್ದೆ ಅಂತಾರಲ್ಲ, ನನ್ನ ಪುಣ್ಯದ ಮುಂದೆ ಪುಣ್ಯ ಇಲ್ಲ. ಆಯ್ತು ಹೋಗಿ ಭಾಳ ತನಕ ಇದ್ರೆ ಮತ್ತೆ ಸುಮ್ಮನೆ ಮತ್ತೆ ನಿನ್ನ ಗಂಡು ಮತ್ತೆ ಅದಕ್ಕೂ ಒದರಾಡಿ ಮತ್ತೆ ನೀನು ಸುಮ್ಮನೆ ಹೊಡೆಯೋದು ಬಿಡೋದು ಮಾಡ್ತಾನೆ. ಜಲ್ದಿ ಮನೆ ಸೇರ್ಕೊ ಹೋಗು. ಆದರೆ ಕರೆ ಈಗ ಹೋಗಿ ನಾಳೆ ಅವ್ರೆಲ್ಲ ತಗರ ಒಂಚೂರು ಅಲ್ಲಿ ಹೋದಾಗ ಮಡ್ಕಂತ 2 ಮಕ್ಳು ಕಟ್ಕೊಂಡು ಬಂದ ಬಿಡ್ತೇನೆ ರೀ. ಅಷ್ಟು ಮಾಡಿ ಮುಂದಿಂದು ಅದೇನು ಮಾಡ್ಬೇಕು ನಾ ಮಾಡ್ತೇನೆ. ಯವ್ವ ಪಾರ್ವತಿ, ನೀನು ಇದನ್ನೆಲ್ಲ ಓದಿಯೇನ? ನಮಗೆ ಗೊತ್ತಿಲ್ಲ ಬಿಡು. ಅಂದ್ರೆ ನೀನು ಕೋರ್ಟ್ನಾಗ ಅದೇನಂತಲ್ಲ ಆಡರ್ ಅಂತಂದು ಅದನ್ನ ಮಾಡ್ತೀಯ ನೀನು? ಅಯ್ಯೋ ವಿಜಯಕರ, ಆರ್ಡ್ರ್ ಮಾಡಾರ ಯಾರು? ನಾನಲ್ರಿ, ಅವ್ರು ಜಡ್ಜ್ ಆಫೀಸರ್. ನಾನು ವಕೀಲ, ಅಂದರೆ ವಾದ ಮಾಡ್ತೀನಿ. ವಾದ ಮಾಡಿ ಇವರು ತಪ್ಪು ಇವ್ರು ಸರಿ ಅಂತ ಹೇಳ್ತೀನಿ. ಅವ್ರೇನು ಹೇಳಿದಲ್ಲ ಆಡರ್ ಜಡ್ಜ್, ಅವರು ನಮ್ಮ ಸರಿ ತಪ್ಪು ನೋಡಿ ನಮ್ಗೆ ತೀರ್ಪು ಕೊಡ್ತಾರೆ. ಈಗ ಅದ್ರಾಗೂ ಹೆಣ್ಮಕ್ಳು ಕಾನೂನು ಮಾಡುತ್ತೆ. ಹೆಣ್ಮಕ್ಳಿಗೆ ಬೈಯಂಗಿಲ್ಲ, ಬಡಿಯಂಗಿಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಈ ಥರ ಏನೋ ಹಿಂಸೆ ಕೊಡೋಂಗಿಲ್ಲ. ಡೈವರ್ಸ್ ಆರಾಮ್ ತೊಗೋಬೋದು. ಆಮೇಲೆ ಅರ್ಧ ಆಸ್ತಿ ಕೊಡಿಸ್ಬೋದು. ಹೆಣ್ಮಕ್ಳು ಜೀವನ ರೂಪಿಸ್ಕೋಬೋದು. ಹೆಣ್ಮಕ್ಳಿಗೆ ಇವತ್ತು 108 ಕಾನೂನು ಬಂದೈತಿ. ಅವತ್ತು ಒಂದು ಕಾಲಿತ್ತು ಹೆಣ್ಮಕ್ಳು ಗಂಡ್ಮಕ್ಳು ಗುಲಾಮರಾಗಿರ್ಬೇಕು, ಗಂಡು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಸತ್ರು ಅಲ್ಲೇ ಇರಬೇಕು, ಬದುಕಿದ್ರು ಅಲ್ಲೇ ಇರಬೇಕು, ಹೀಗೆಲ್ಲ ಇತ್ತು. ಇವತ್ತಿನ ಕಾಲ ಹಂಗಿಲ್ಲ, ಎಲ್ಲ ಬದಲಾಗೈತಿ. ಎಷ್ಟು ಅಂತ ಹೆಣ್ಮಕ್ಳು ನೋಡ್ತಾ ಹೇಳ್ರಿ. ಅದೇ ಅಂತಲ್ಲ, ಅತ್ತಿ ಒಂದು ಕಾಲ ಅಂದರೆ ಸೊಸಿಗೊಂದು ಕಾಲ ಅಂತ, ಹಂಗಾಗೈತಿ ಈಗ. ಏನಲ್ಲೇ ಅಲ್ಲ, ನಾನು ನಿನ್ನ ಸಪೋರ್ಟ್ ಮಾಡ್ಕೊಂಡು ನನ್ನ ಸೊಸಿ ಓದಾಳ ಎಲ್ಲ ಮಾಡ್ತಾ ಅಂದ್ರೆ ನನಗೊಂದು ಕಾಲ ಇತ್ತಂದ್ರೆ ನನ್ನ ಗೂಲಿ ಗುಂಪ ಮಾಡ್ಬೇಕಂತ ತಯಾರು ಮಾಡ್ಕೊಂಡು ಬಂದು ಹೆಂಗಿದ್ರು ನನ್ನ ಮನೆಗೆ. ಹ್ಞೂ ಅತ್ತಿ, ಮತ್ತೆ ಎಷ್ಟು ದಿವಸ ಅಂತೀನಿ ಆಡಳಿತ ಮಾಡ್ತೀನಿ. ನಾ ಬನ್ನಿ ಇನ್ನು ಮುಂದೆ ನಂದು ನಾಳೆ ಮತ್ತೆ ನನ್ನ ಸೊಸಿದ್ದು ನನಗೊಂಚೂರು ಟೈಮ್ ಬೇಕಾ? ಬೇಡ ಆಡಳಿತ ಮಾಡೋಕೆ ಸುಮ್ಮನೆ ಸಾಕು. ಇಷ್ಟು ದಿವಸ ಮಾಡಿಯಲ್ಲ, ಇನ್ನು ಮುಂದೆ ನಾ ಮಾಡ್ತೀನಿ ನೋಡಿ ನನ್ನ ಹೆಂಗಿರುತ್ತೆ. ಏ ಲಕ್ಷ್ಮಕ್ಕ, ನಿನ್ನ ಸೊಸಿ ಅನ್ನಗೆ ಟೇಕಳಲ್ಲ. ಮೊದ್ಲ ಅದೇನ ಓದ್ಕೊಂಡಳ ನೋಡು. ಹಿಂದಾಗಡ್ಸೆ ನಿನ್ನ ಮ್ಯಾಗಿಲ್ಲ ಬಾರ್ದು ಕೇಸ್ ಹಾಕಿ ನಮ್ಮ ಅತ್ತಿ ನನಗೆ ಹೊಡೆದ್ಲು, ಚೂಟಿದ್ಲು, ಹಂಗೆ ಮಾಡಿದ್ಲು, ಹಿಂಗೆ ಮಾಡಿದ್ಲು ಅಂತೇಳಿ ನಿನ್ನ ತೊಗೊಂಡು ಜೈಲ ಕುಂದ್ರಿಸ್ಯಾಳ. ಸುಮ್ಮನೆ ಕೇಳ್ದಂಗೆ ಆಕಿನ ಆಡಾಡ್ತಂತ ಬಿಟ್ಕೊಟ್ಟು ಸುಮ್ಮನೆ ಇರು. ಆರಾಮ್ ಸಾಯ ತನಕ ಕುಳ್ ಹಾಕ ತಿಂದಿರು. ಮುಗಿದೋ ತಿನ್ನೇನು ಇನ್ನ ನಿಂದು ಸುಮ್ಮನೆ ಇರ್ತೀನಿಲ್ಲ. ಯವ್ವ ಬರ್ರೆ ಮನೆಗೆ ಹೋಗೋಣ. ಯವ್ವ ನನಗೆ ಗಂಡ ಒಂದು ನಮ್ಗೆ ವಿಚಿತ್ರ. ಯವ್ವ ಬರ್ರಿ, ಅದ್ರ ನಿಮ್ಮ ಕುಟ ಬಂದಿನಂದ್ರೆ ಇನ್ನೂ ಇಲ್ಲಬಾರ್ದು. ಬಾ. ಅಲ್ಲ ಜಯಕ್ಕ, ನಾನು ಅವಾಗಂತ್ರಲ್ಲ, ನಾನು ಇತ್ತಿತ್ತ ನೋಡಾಕತ್ತೀನಿ ತಡಿ. ಯಾಕ ಏನ ನನ್ನ ಗಂಡಿಂಗತಿ ಬಿಟ್ಟು ಹೇಳವಲ್ಲಿ, ನುಂಗಕ್ಕೂ ಅಲ್ಲಿ, ಅನ್ವಸಕ್ಕೂ ಅಲ್ಲಿ ಅನ್ನರಂಗೆ ಅದಿದಿ. ಈ ನಮ್ಮ ಕುಟ ಮೊದ್ಲು ಎಂತ ಚಂದ ಬರ್ತಿದ್ದಿ, ಇತ್ತಿತ್ತಾಗ ಭಾಳ ಒಂಥರ ಮಾಡಾಕತ್ತಿದ್ದಿ. ಯಾಕ ನಿಂದು ಏನಾರ ಗಂಡಂದು ಕಿರಿಕಿರಿ ಅನ್ನ ಮತ್ತೆ ಒಂದಷ್ಟ ತೋಮ ಅಂತಂದು ಏನಾರ, ಇಲ್ಲ ಅಂದ್ರೆ ಏನಾರ ಬೇರೆ ಬೇರೆ ಹಂಗೇನಾರ ಇದ್ರೆ ಹೇಳು. ಲಕ್ಷ್ಮಕ್ಕನ ಸೊಸಿ ಅದೇನೋ ಓದಾಳಲ್ಲ, ಮತ್ತೆ ನೋಡು ಈಗ ಅಕ್ಕಿಗೆ ಕೊಡಿಸ್ತಾಳ, ಹಂಗ ನಿನಗೂ ಒಂದು ಏನಾರ ಕೊಡಿಸ್ತಾಳ. ನೀನು ಬೇಕಿದ್ರೆ ವಿಚಾರ ಮಾಡಿ ಮತ್ತೆ. ಹೋಗ ನೀನು ದಾಳಿ ಹೊಡ್ಕೊಂಡು ಹೋಗ್ಲಿ. ನೀನು ಹಂಗೆ ನಾನು ಸೋಡಾ ಚೀಟಿ ಕೊಡಿಸಿ ಕೈ ಬಿಡ್ತೀನಿ ಬಿಡ. ಯಾವ ಆತಾಗ